ಎಸಿನೋ ಬಿಟ್ಟು ಬಿಡದೆ ಸುರಿತಾ ಇರುವಂತ ಮಳೆಗೆ ಅವಾಂತರ ಹೆಚ್ಚಾಗಿದೆ. ಭಾರಿ ಮಳೆಗೆ ಕಟಾವಿಗೆ ಬಂದಿದ್ದಂತ ಗೆಣಸು ಸಂಪೂರ್ಣವಾಗಿ ಜಲಾವೃತ ಆಗಿ ಹೋಗ್ಬಿಟ್ಟಿದೆ. ಮೊಣಕಾಲುದ್ದ ನೀರಲ್ಲೇ ನಿಂತು ಗೆಣಸು ಕಟಾವು ಮಾಡ್ತಾ ಇದ್ದಾರೆ. ಪಾಪ ರೈತರು ಹೊಟ್ಟೆ ಉರಿಯುತ್ತೆ. ರೈತರ ಕತೆ ಕೇಳ್ಬಿಟ್ರೆ ಈ ಮಳೆಗಾಲದ ಸಂದರ್ಭದಲ್ಲಿ ಇನ್ನೇನ್ ಕೈಗೆ ಬಂದ ತುತ್ತು ಬಾಯಿಗೆ ಬರಲ್ಲ, ಹಂಗಾಗಿದೆ ಪರಿಸ್ಥಿತಿ. ಮೊಣಕಾಲುದ್ದ ನೀರಲ್ಲೇ ನಿಂತ್ಕೊಂಡು ಗೆಣಸನ್ನ ಕಟಾವು ಮಾಡ್ತಾ ಇದ್ದಾರೆ. ನೀರಿನಿಂದ ಗೆಣಸು ಬೆಳೆ ಕೊಳೆಯುವ ಭೀತಿ ಹಿನ್ನೆಲೆ ಕಟಾವು ಮಾಡಲಾಗ್ತಾ ಇದೆ. ಗೆಣಸು ತರಕಾರಿ ಬೆಳೆದ ಜಮೀನಿಗೆ ಬಳ್ಳಾರಿ ನಾಲಾ ನೀರು ಆವರಿಸಿಬಿಟ್ಟಿದೆ. ಜಲಾವೃತಗೊಂಡ ಜಮೀನಿನಲ್ಲೇ ಗೆಣಸು ಕಟಾವು ಮಾಡೋದಕ್ಕೆ ಪರದಾಡ್ತಾ ಇದ್ದಾರೆ. ಮಳೆಯನ್ನ ಲೆಕ್ಕಿಸದೆ ಗೆಣಸು ಬೆಳೆ ಕಟಾವು ಮಾಡ್ತಾ ಇದ್ದಾರೆ ರೈತರು. ಬಿಟ್ಟು ಬಿಡದೆ ಸುರಿತಾ ಇರುವಂತ ಮಳೆಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. खरीप पिकं पेरले आहेत, भाताची पिकं, त्याचबरोबर या भागातील शेतकऱ्यांनी ऊस ही रताळी पण पेरलेली आहेत. आणि ही रताळी आता बघा मी या उड्या पाण्यात आहे, ह्या महिला आहे रताळी काढत आहेत आणि ही रताळी एकदम बाधत होणार आता घुसळून जाणार आहेत. तेव्हा ಎಸ್ ನೋಡಿ, ಯಾವ ರೀತಿಯಾಗಿ ಜಮೀನುಗಳೆಲ್ಲ ಜಲಾವೃತ ಆಗಿ ಹೋಗಿದ್ದಾವೆ ಅನ್ನೋದನ್ನ ತೋರಿಸ್ತಾ ಇದ್ದೀವಿ ನಿಮಗೆ. ಪಾಪ ಹೊಟ್ಟೆ ಉರಿಯುತ್ತೆ ರೈತರ ಪರಿಸ್ಥಿತಿಯನ್ನು ನೆನೆಸ್ಕೊಂಡ್ಬಿಟ್ರೆ. ಅಲ್ಲಿ ಬೆಳೆದಂಥ ಗೆಣಸು ಸರ್ವನಾಶ ಆಗಿ ಹೋಗಿದೆ ಮತ್ತು ಇನ್ನೇನು ಮಾಡೋಕ್ಕಾಗಲ್ಲ, ಅದನ್ನ ಹೆಂಗಾದರೂ ಕಟಾವು ಮಾಡಲೇಬೇಕಲ್ಲ. ಮೊಣಕಾಲುದ್ದ ನೀರು ನಿಂತ್ಕೊಂಡಿದೆ. ಆ ನೀರಲ್ಲೇ ನಿಂತ್ಕೊಂಡು ಗೆಣಸನ್ನ ಕಟಾವು ಮಾಡಿದ್ದಾರೆ. बायपासमुळे शेतकऱ्यांच्या पिकांचं असं नुकसान होत आहे. आत्ताच खरीप पिकं पेरलेली आहेत, भाताची पिकं, त्याचबरोबर या भागातील शेतकऱ्यांनी ऊस ही रताळी पण पेरलेली आहेत. आणि ही रताळी आता बघा मी या उड्या पाण्यात आहे आणि ह्या महिला आहे रताळी काढत आहेत आणि ही रताळी एकदम बाधत होणार आता घुसळून जाणार आहेत. तेव्हा बायपास संबंधित या अधिकाऱ्यांनी लवकरात लवकर येऊन हा बायपासमध्ये कुठे पाणी आटलंय ते पाण्याचा स्तोत्र चालू करून बेळार नाल्याला